ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಅದು ಪ್ರತೀಕಾರದ ದಾಳಿ. ಗೋಧ್ರಾ ರೈಲಿನಲ್ಲಿ ಅಯೋಧ್ಯೆಗೆ ಹೋಗಿ ಬರ್ತಾ ಇದ್ದ ಕರಸೇವಕರನ್ನ ಸುಟ್ಟು ಹಾಕಿದ್ದ ದುಷ್ಕರ್ಮಿಗಳ ವಿರುದ್ಧ ಅವತ್ತು ಗುಜರಾತ್ ಸಿಡಿದೆದ್ದಿತ್ತು. ಆ ಗೋಧ್ರಾ ದಾಳಿ ಗುಜರಾತ್ನಲ್ಲಿ ಕೋಮುಗಲಭೆಗೆ ಕಾರಣ ಆಗಿತ್ತು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮುಸ್ಲಿಮರ ಮೇಲೆ ಹಿಂದೂಗಳು ತಿರುಗಿಬಿದ್ದಿದ್ರು. ಅಲ್ಲಿವರೆಗೂ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಜನ ಗೋಧ್ರಾದಲ್ಲಿ ಸಾವಿಗೀಡಾಗಿದ್ದ ಕರಸೇವಕರಿಗಾಗಿ ಮರಗಿದ್ರು. ಹೀಗಾಗಿ ಗುಜರಾತ್ ಹೊತ್ತಿ ಉರಿದಿತ್ತು. ಆದರೆ ಆ ಸಮಯದಲ್ಲಿ ನಡೆದ ಹೀನಾತಿಹೀನ ಕೃತ್ಯಗಳು ಮಾತ್ರ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಅಲ್ಲಿ ಹೆಣ್ಣು ಮಕ್ಕಳ ಮೇಲಾದ ಅತ್ಯಾಚಾರ ಅನಾಚಾರಗಳನ್ನ ಯಾರು ಕೂಡ ಬೆಂಬಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಕೊಲೆಗೆ ಕೊಲೆ ಅನ್ನೋ ಪ್ರತೀಕಾರದಲ್ಲಿದ್ದ ಜನ ಮಾನವೀಯತೆಯನ್ನೇ ಮರೆತಂತಿದ್ರು. ಆ ಹೆಣ್ಣು ಮಗಳ ಮೇಲೆ ಮೃಗೀಯ ದಾಳಿಯನ್ನು ನಡೆಸಿದ್ರು. ಹೀಗಾಗಿ ಅವರ ಮೇಲೆ ದೂರು ದಾಖಲಾಯಿತು. ಆ ಹೆಣ್ಣು ಮಗಳು ಎದೆಗುಂದದೆ ಆರೋಪಿಗಳ ವಿರುದ್ಧ ನಿಂತಲು. ಅಲ್ಲಿಗೆ ಆರೋಪಿಗಳಿಗೆ ಶಿಕ್ಷೆ ಆಯಿತು. ಅದು ಘೋರಾತಿ ಘೋರ ಕೃತ್ಯ ಆಗಿದ್ರಿಂದ ಅಲ್ಲಿ ಆರೋಪಿಗಳನ್ನ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಮಾಡುವ ಪ್ರಯತ್ನ ಫಲಿಸಿರಲಿಲ್ಲ. ಆದರೆ ಇತ್ತೀಚೆಗೆ ಗುಜರಾತ್ ಸರ್ಕಾರ ಈ ಆರೋಪಿಗಳನ್ನ ಬಿಡುಗಡೆ ಮಾಡಿತ್ತು. ಇದು ದೇಶದೆಲ್ಲೆಡೆ ವಿವಾದದ ಕಿಡಿಯನ್ನ ಹಚ್ಚಿತ್ತು. ಆ ಹೆಣ್ಣು ಮಗಳ ವಿಷಯದಲ್ಲಿ ದೇಶದ ಸಾಕಷ್ಟು ಮಂದಿ ಮರಗಿದ್ರು. ಅಲ್ಲಿ ಆ ಹೆಣ್ಣು ಮಗಳು ಹಾಗೂ ಇನ್ನಿತರೆ ಸಾಮಾಜಿಕ ಕಾರ್ಯಕರ್ತರು ಆರೋಪಿಗಳ ಬಿಡುಗಡೆಯ ನಿರ್ಧಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲಿ ವಿಚಾರಣೆ ನಡೆಯಿತು. ಈಗ ಸುಪ್ರೀಂ ಕೋರ್ಟ್ ಆಕೆಗೆ ಮತ್ತೆ ನ್ಯಾಯವನ್ನು ಒದಗಿಸಿದೆ. ನ್ಯಾಯಾಲಯದ ಈ ತೀರ್ಪು ಸರ್ಕಾರಕ್ಕೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ, ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಿಂದೂ ಮುಸ್ಲಿಮರ ನಡುವೆ ಗಲಭೆ. ಇಲ್ಲಿ ಬೆಂಕಿ ಹಚ್ಚೋರು ಕೆಲವರು, ಅದರಲ್ಲಿ ಕಾವು ಪಡೆಯೋದು ಮತ್ತಷ್ಟು ಮಂದಿ. ಆದ್ರೆ ಈ ಗಲಭೆಗಳಲ್ಲಿ ಸಮಸ್ಯೆಗೆ ಸಿಕ್ಕಿ ಹಾಕೊಳ್ಳೋದು ಅಮಾಯಕ ಜನ. ಕೈಲಾಗದವರು, ಮಕ್ಕಳು, ಹೆಂಗಸರು ಹಾಗೂ ವಯಸ್ಸಾದವರೇ ಇಲ್ಲಿ ವಿಕ್ಟಿಮ್ಗಳಾಗೋದು. ಹೀಗಾಗಿನೇ ಸಮಾಜದಲ್ಲಿ ಯಾವತ್ತೂ ಕೂಡ ಕೋಮು ಗಲಭೆಗಳು ಆಗ್ಲೇಬಾರದು ಅಂತ ಸಾಕಷ್ಟು ಮಂದಿ ಬಯಸೋದು. ಆದ್ರೆ ಕೆಲವೊಮ್ಮೆ ಅಂತ ದುರ್ಘಟನೆಗಳು ಆಗಿಬಿಡುತ್ತವೆ. ಆಗ ನಡೆಯೋ ಹಿಂಸಾಚಾರ ಮಾತ್ರ ಘೋರಾತಿ ಘೋರ. ಅದರಲ್ಲೂ ಗೋಧ್ರಾ ಹತ್ಯಾಕಾಂಡದ ನಂತರ ಸಿಟ್ಟಿಗೆದ್ದ ಹಿಂದೂಗಳು ಗುಜರಾತ್ನಲ್ಲಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡ್ರು. ಅಲ್ಲಿ ನಡೆದ ಆ ದಾಳಿ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಗುಜರಾತ್ನಲ್ಲಿ ಆ ದಾಳಿಯ ನಂತರ ಇನ್ಯಾವತ್ತೂ ಕೂಡ ಕೋಮು ಗಲಭೆಗಳು ನಡೀಲೇ ಇಲ್ಲ. ಈ ಘಟನೆ ನಡೆಯೋವರೆಗೂ ಗುಜರಾತ್ ಪ್ರತಿ ವರ್ಷ ಕೂಡ ಕೋಮು ಗಲಭೆಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಅಲ್ಲಿನ ಜನ ವರ್ಷದ ಮುಕ್ಕಾಲು ಭಾಗ ಕರ್ಫ್ಯೂನಲ್ಲಿ ಜೀವನ ಮಾಡಿದಂಥ ಉದಾಹರಣೆಗಳು ಕೂಡ ಇದ್ವು. ಆದರೆ ಗೋಧ್ರೋತ್ತರ ಕೋಮುಗಲಭೆಯ ನಂತರ ಅಲ್ಲಿ ಯಾವುದೇ ಕೋಮುಗಲಭೆ ಕೂಡ ನಡೆದಿಲ್ಲ ಅನ್ನೋದು ವಿಚಿತ್ರ ಆದರೂ ಸತ್ಯ. ಯಾಕೆಂದರೆ ಅದರ ಭೀಕರ ಪರಿಣಾಮಗಳು ಹಾಗಿದ್ವು. ಆ ಘಟನೆ ಬಗ್ಗೆ ಹೇಳೋದಕ್ಕೂ ಕೂಡ ಬೇಸರ ಆಗುತ್ತೆ. ಆದರೂ ಆ ಸಂದರ್ಭದಲ್ಲಿ ಆದಂಥ ಒಂದು ಹೀನಾತಿಹೀನ ಕೃತ್ಯದ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಆ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪು ಗುಜರಾತ್ ಸರ್ಕಾರಕ್ಕೆ ಭಾರಿ ಹಿನ್ನಡೆಯನ್ನು ತಂದೊಡ್ಡಿದೆ. ಇಷ್ಟಕ್ಕೂ ಅವತ್ತು ಅಲ್ಲೇನಾಗಿತ್ತು ಅಂದರೆ 5 ತಿಂಗಳ ಗರ್ಭಿಣಿ ಹೆಣ್ಣು ಮಗಳೊಬ್ಬಳ ಮೇಲೆ ಮೃಗೀಯ ತಂಡ ಮುಗಿಬಿದ್ದಿತ್ತು. ಅವರಲ್ಲಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದ್ರು. ಆಕೆಯ ಮನೆಯಲ್ಲಿದ್ದವರನ್ನೆಲ್ಲ ಸುಟ್ರು. ಈ ಪ್ರಕರಣದಲ್ಲಿ ಆ ಹೆಣ್ಣು ಮಗಳು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ಲು. ಅಲ್ಲಿ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಯಿತು. ಆದರೆ ಅಲ್ಲಿ ನ್ಯಾಯ ಸಿಗೋ ಸಾಧ್ಯತೆಗಳು ಕಡಿಮೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಆ ಹೆಣ್ಣುಮಗಳು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಮೊರೆ ಹೋದ್ಲು. ಆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಕೂಡ ಏರಿತು. 2003ರಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆ ಪ್ರಕರಣವನ್ನ CBI ಕೈಗೆತ್ತಿಕೊಳ್ತು. ಅಲ್ಲಿ ಪ್ರಕರಣದ ವಿಚಾರಣೆ ನಡೆಸಿದ CBI 6 ಮಂದಿ ಪೊಲೀಸರು ಸೇರಿದ ಹಾಗೆ ಒಟ್ಟು 19 ಮಂದಿಯ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಿತ್ತು. ಈ ಪ್ರಕರಣದ ವಿಚಾರಣೆ ಮೊದಲಿಗೆ ಗುಜರಾತಲ್ಲೇ ನಡೀತಾದ್ರೂ ಆ ನಂತರದಲ್ಲಿ ಆ ಪ್ರಕರಣವನ್ನ ಮುಂಬೈಗೆ ವರ್ಗಾಯಿಸಲಾಯಿತು. ಮುಂಬೈನ CBI ನ್ಯಾಯಾಲಯ ವಾದ ಪ್ರತಿವಾದಗಳನ್ನ ಆಲಿಸಿದ ನಂತರ 11 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ 7 ಮಂದಿಯನ್ನ ಆರೋಪ ಮುಕ್ತರನ್ನಾಗಿಸಿತು. ಅಲ್ಲಿ 7 ಮಂದಿಯ ಬಿಡುಗಡೆಯ ವಿರುದ್ಧ ಮತ್ತೆ ಹೈಕೋರ್ಟ್ನಲ್ಲಿ ಆ ತೀರ್ಪನ್ನ ಪ್ರಶ್ನಿಸಲಾಯಿತು. ಆದರೆ ಹೈಕೋರ್ಟ್ ಕೂಡ ಕೆಳ ನ್ಯಾಯಾಲಯದ ತೀರ್ಪನ್ನ ಎತ್ತಿ ಹಿಡಿದಿತ್ತು. ಅಲ್ಲಿಗೆ ಆ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಿ ಆಕೆಯ ಕುಟುಂಬವನ್ನು ಕೊಂದ ಆರೋಪದಡಿ 11 ಮಂದಿ ಜೀವಾವಧಿ ಶಿಕ್ಷೆಗೆ ಗುರಿಯಾದರೂ ಆ ಹೆಣ್ಣು ಮಗಳಿಗೆ ಅಲ್ಲಿ ಒಂದಷ್ಟರ ಮಟ್ಟಿಗೆ ನ್ಯಾಯ ಸಿಕ್ಕಿತು. ಹೀಗೆ ಆ ಆರೋಪಿಗಳು ಶಿಕ್ಷೆಗೆ ಗುರಿಯಾದ 14 ವರ್ಷಗಳ ನಂತರ ಆರೋಪಿಗಳನ್ನ ಗುಜರಾತ್ ಸರ್ಕಾರ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಮಾಡಿಬಿಡ್ತು. 2022ರ ಆಗಸ್ಟ್ 15ರಂದು ಆ 11 ಮಂದಿ ಗೋಧ್ರಾ ಜೈಲಿನಿಂದ ಬಿಡುಗಡೆ ಕೂಡ ಆದರು. ಇದು ದೇಶವ್ಯಾಪಿ ಪ್ರತಿಭಟನೆಗೆ, ಗುಜರಾತ್ ಸರ್ಕಾರದ ವಿರುದ್ಧದ ಆಕ್ರೋಶಕ್ಕೆ ಕಾರಣ ಆಯಿತು. ಸಾವಿರಾರು ಮಂದಿ ಪ್ರಕರಣದ ಆರೋಪಿಗಳ ಬಿಡುಗಡೆಯ ವಿರುದ್ಧ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಫೈನಲಿ ಇದು ಕೇವಲ ವಿರೋಧದಿಂದ ಸರಿಪಡಿಸುವ ಕೆಲಸ ಅಲ್ಲ ಅಂತ ಪ್ರಕರಣವನ್ನ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಬಗ್ಗೆ ಗಮನವನ್ನ ಹರಿಸಿತು. ಈಗ ಈ ಪ್ರಕರಣದಲ್ಲಿ ತೀರ್ಪು ಹೊರಬಿದ್ದಿದ್ದು, ಪ್ರಕರಣದ ಆರೋಪಿಗಳನ್ನ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡೋದು ಸರಿ ಇಲ್ಲ ಅಂತ ಕೋರ್ಟ್ ಚಾಟಿ ಬೀಸಿದೆ. ಅಲ್ಲದೆ 2 ವಾರಗಳ ಒಳಗಾಗಿ ಆರೋಪಿಗಳು
ಮತ್ತೆ ಜೈಲಿನಲ್ಲಿ ಇರಬೇಕು ಅಂತ ಆದೇಶವನ್ನು ಕೂಡ ಕೊಟ್ಟಿದೆ. ಇದೊಂದು ಘೋರ ಘಟನೆಯಾಗಿದ್ದು, ಈ ಪ್ರಕರಣದಲ್ಲಿ ನಾವು ಯಾವುದೇ ಭಾವನೆಗಳ ಆಧಾರದಲ್ಲಿ ಕೆಲಸ ಮಾಡಿಲ್ಲ, ಬದಲಾಗಿ ಕಾನೂನಾತ್ಮಕವಾಗಿ ಕಾನೂನಿನ ಅಡಿಯಲ್ಲಿ ಎಲ್ಲವನ್ನು ತೀರ್ಮಾನಿಸಿದ್ದೇವೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಈಗಾಗಲೇ ಬಿಡುಗಡೆಯಾಗಿರುವ ಆರೋಪಿಗಳಿಗೆ ಮತ್ತೆ ಸೆರೆವಾಸದ ಭಾಗ್ಯ ಸಿಕ್ಕಿದೆ. ಗೆಳೆಯರೆ, ಘೋರ ಪ್ರಕರಣದಲ್ಲಿ ಭಾಗಿಯಾಗುವವರಿಗೆ ಯಾವುದೇ ಮುಲಾಜು ಸಿಗಲೇಬಾರದು. ಅವರು ಯಾವುದೇ ಮತದವರಾಗಿರಲಿ, ಅಲ್ಲಿ ಶಿಕ್ಷೆ ಆಗಲೇಬೇಕು. ಹೆಣ್ಮಕ್ಕಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದೇ ಪೌರುಷ ಅಂದ್ಕೊಂಡಿರೋ ಒಂದಷ್ಟು ಮಂದಿಗೆ ಈ ಪ್ರಕರಣದಿಂದ ಬುದ್ಧಿ ಬಂದರೆ ಸಾಕು. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು, ದಾಳಿಗಳು ಇನ್ನಾದರೂ ಕಡಿಮೆ ಆಗಲಿ. ಈ ಪ್ರಕರಣ ಇಡೀ ದೇಶಕ್ಕೆ ಪಾಠ ಆಗಲಿ. ಯಾವುದೇ ಗಲಭೆಗಳಲ್ಲೂ ಕೂಡ ಇನ್ನು ಮುಂದೆ ಹೆಣ್ಣು ಮಕ್ಕಳು ವಿಕ್ಟಿಮ್ಗಳಾಗದೇ ಇರಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.